ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಉಪ್ಪೆ ನ್ಯೂಸ್ ಚಾನೆಲ್. ನಾನು ನಿಮ್ಮ ಅನಿಲ್ ಕುಮಾರ್ ಸಿಂಧಿ. ಗ್ರಾಮ ಆಡಳಿತ ಅಧಿಕಾರಿಗಳ ವಿವಿಧ ಬೇಡಿಕೆ ಈಡೇರಿಸಲು ಅನಿರ್ದಿಷ್ಟಾವಧಿ ಮುಷ್ಕರ. ಚುಡುಗುಪ್ಪ ತಾಲೂಕಾ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘ ಜಿಲ್ಲಾ ಸಂಘ ವತಿಯಿಂದ ಈ ದಿನ ಮುಷ್ಕರಕ್ಕೆ ಕರೆ ಕೊಟ್ಟ ವಿಚಾರವಾಗಿ ನಾವು ತಾಲೂಕಾ ಮಟ್ಟದ ಎಲ್ಲ ಗ್ರಾಮ ಆಡಳಿತ ಅಧಿಕಾರಿಗಳು ತಾಲೂಕಾ ಕಚೇರಿ ಆವರಣ ಚುಡುಗುಪ್ಪದಲ್ಲಿ ಈ ದಿನ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳ ವಿವಿಧ ಬೇಡಿಕೆಗಳು ಹಾಗೂ ಸಮಸ್ಯೆಗಳನ್ನು ಬಗೆಹರಿಸಲು ಅನಿರ್ದಿಷ್ಟಾವಧಿವರೆಗೆ ಮುಷ್ಕರಕ್ಕೆ ಕರೆ ಕೊಟ್ಟಿರುತ್ತೇವೆ. ಆದ್ದರಿಂದ ನಮ್ಮ ಮುಷ್ಕರ ಬಹುಮುಖ್ಯ ಭಾಗ ಅಂದರೆ ನಮಗೆ ಕೆಲಸದ ಒತ್ತಡ ಕಡಿಮೆ ಮಾಡುವುದು ಹಾಗೂ ರ್ಯಾಂಕಿಂಗ್ ಪದ್ಧತಿ ನಿರ್ಮೂಲನೆಗೊಳಿಸುವುದು ಮತ್ತು ಪತಿ ಪತ್ನಿಯರ ವರ್ಗಾವಣೆಗಳನ್ನು ಮಾಡತಕ್ಕದ್ದು ಹಾಗೂ ಮೂಲಭೂತ ಸೌಕರ್ಯಗಳಾದ ಕಚೇರಿ ಕಟ್ಟಡ, ಟೇಬಲ್, ಕುರ್ಚಿ, ಅಲಮಾರಿ ಹಾಗೂ ಕಂಪ್ಯೂಟರ್, ಪ್ರಿಂಟರ್, ಸ್ಕ್ಯಾನರ್ ಇವುಗಳನ್ನು ಒದಗಿಸಿ ನಮಗೆ ಕೆಲಸವನ್ನು ಸುಲಲಿತವಾಗಿ ಮಾಡಲು ಹಾಗೂ ಒತ್ತಡ ರಹಿತವಾಗಿ ಕೆಲಸ ನಿರ್ವಹಿಸಲು ಅನುವು ಮಾಡಿಕೊಡುವಂತೆ ಘನ ಸರ್ಕಾರಕ್ಕೆ ಈ ಮೂಲಕ ಈ ಒಂದು ಮುಷ್ಕರವನ್ನು ಸಾಂಕೇತಿಕವಾಗಿ ಶಾಂತಿಯುತವಾಗಿ ಮಾಡುತ್ತಿದ್ದೇವೆ. ಈ ಬೇಡಿಕೆ ಈಡೇರದಿದ್ದರೆ ಅನಿರ್ದಿಷ್ಟ ಮುಷ್ಕರಕ್ಕೆ ಕರೆ ಕೊಡುತ್ತೇವೆ ಎಂದು ಸಂಘದ ಅಧ್ಯಕ್ಷ ಲಿಂಗಪ್ಪ ಸಭಾಸುವಳಗಿ, ಅಧ್ಯಕ್ಷರು ರಮೇಶ್ ವಾಲಿಕರ್, ವಿಠ್ಠಲ್ ಯಲಾಲ್, ಬಸವರಾಜಯ್ಯ ಶಾಲಿಮಠ್, ಕೆರೆಸಿದ್ದ ಮಾರಡ್ಗಿ, ಮೃತ್ಯುಂಜಯ, ಅಬ್ದುಲ್ ಖದೀರ್, ರಾಧಿಕಾ, ರಾಮಪ್ಪ ದೇವನೂರ್ ಹಾಗೂ ತಾಲೂಕಾ ಗ್ರಾಮ ಸಹಾಯಕ ಕಾರ್ಯದರ್ಶಿಗಳು ಸುಧಾಕರ್ ಹೀಗೆ ಸಂಘದ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಸಂಘಕ್ಕೆ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿ ಸಂಘಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಬೇಕೇ ಬೇಕು. ಗ್ರಾಮೀಣ ಆಡಳಿತ ಗ್ರಾಮ ಆಡಳಿತ ವತಿಯಿಂದ ಅನಿರ್ದಿಷ್ಟ ಅವಧಿ ಮುಷ್ಕರ ಇವತ್ತು ಏನಪ್ಪಾ ಅಂತಂದ್ರೆ ಇಡೀ ರಾಜ್ಯಾದ್ಯಂತ ಏನಪ್ಪಾ ಅಂದ್ರೆ ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ಏನಪ್ಪಾ ಅಂದ್ರೆ ಇವತ್ತು ತಹಸೀಲ್ದಾರ್, ತಾಲೂಕಾ ಕಾರ್ಯನಿರ್ವಾಹಕ ದಂಡಾಧಿಕಾರಿಗಳ ಕಾರ್ಯಾಲಯ ಎದುರುಗಡೆ, ಚುಡುಗುಪ್ಪ ಪಟ್ಟಣದ ಆಫೀಸ್ ಎದುರುಗಡೆ ಏನಪ್ಪಾ ಅಂದ್ರೆ ಇವತ್ತು ಕೆಲವು ಅವರ ಒಂದು ಎಲ್ಲ ಇಲಾಖೆಯವರು ಏನಪ್ಪಾ ಅಂತಂದ್ರೆ ಇವತ್ತು ಸ್ಟ್ರೈಕನ್ನು ಹಮ್ಮಿಕೊಂಡಿದ್ದಾರೆ. ಅವರನ್ನು ಮಾತಾಡ್ಸೋಣ. ನಿಮ್ಮ ಮೂಲಭೂತ ಬೇಡಿಕೆ ಏನಿದೆ ಸರ್? ಸರ್ಕಾರಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಬೇಡಿಕೆಗಳನ್ನು ತಾವು ಬಯಸ್ತಾ ಇದ್ದೀವಿ? ಗ್ರಾಮ ಆಡಳಿತಾಧಿಕಾರಿಗಳು ಇವಾಗ ನಾವು ಈ ಒಂದು ತಾಂತ್ರಿಕ ಹುದ್ದೆಯನ್ನು ಅನುಭವಿಸುವಂಥ ಪರಿಸ್ಥಿತಿ ಬಂದಿದೆ. ತಾಂತ್ರಿಕ ಹುದ್ದೆ ನಮ್ಮದು ಆಗಿರೋದಿಲ್ಲ, ಮೂಲತಃ ನಮ್ಮದು ಕೈ ಬರವಣಿಗೆ ಬಂದಿರತಕ್ಕಂಥ ಹುದ್ದೆ ಆಗಿದೆ. ಹಾಗಾಗಿ ಈಗ ಅವರು ಸರಿಸುಮಾರು ಒಂದು 20 ಆ್ಯಪ್ಗಳನ್ನು ಅಭಿವೃದ್ಧಿಪಡಿಸಿ ಮೊಬೈಲ್ ಆ್ಯಪ್ ಮುಖಾಂತರ ಕೆಲಸ ಮಾಡಬೇಕಂತೇಳಿ ಒತ್ತಡ ಇರ್ತಿದ್ದಾರೆ. ಆ ಕಾರಣದಿಂದ ನಮ್ಮ ಹುದ್ದೆಯನ್ನು, ತಾಂತ್ರಿಕ ಹುದ್ದೆ ಸರಿಸಮವಾಗಿರ್ತಕ್ಕಂಥ ವೇತನವನ್ನು ನೀಡಬೇಕು, ಹಾಗೆ ನಮಗೆ ಸೌಲಭ್ಯಗಳನ್ನು ನೀಡಬೇಕು ಅಂತೇಳಿ ನಾವು ಕೇಳ್ತಾ ಇದ್ದೀವಿ. ಮತ್ತು ಇನ್ನೂ ಹಲವಾರು ನಮ್ಮ ಸಮಸ್ಯೆಗಳು ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳು ಪ್ರತಿನಿತ್ಯ ನಾವು ಮೂಲಭೂತ ಸೌಕರ್ಯಗಳು ಇಲ್ಲದಲೇ ನಾವು ಕೆಲಸ ಮಾಡುವಂಥ ಪರಿಸ್ಥಿತಿ ನಮ್ಮದಾಗಿದೆ. ನಾವು ನಮ್ಮ ಗ್ರಾಮಕ್ಕೆ ಹೋದಾಗ ನಮಗೆ ಸುರಕ್ಷಿತವಾಗಿರ್ತಕ್ಕಂಥ ಕಟ್ಟಡ ಇಲ್ಲ, ಸ್ವಂತ ಕಚೇರಿ ಕಟ್ಟಡ ಇಲ್ಲ, ನಮಗೆ ಮೂಲಭೂತ ಸೌಲಭ್ಯ ಇರ್ತಕ್ಕಂಥ ಟೇಬಲ್ಲು, ಕುರ್ಚಿ, ಏನಪ್ಪ ಗಣಕೀಕರಣ ಗಣಕಯಂತ್ರ ಇಲ್ಲ, ಮತ್ತು ಪ್ರಿಂಟರ್ ಇಲ್ಲ, ಸ್ಕ್ಯಾನರ್ಗಳು ಇಲ್ಲ, ಮೊಬೈಲ್ ಡಾಟಾ ಇಲ್ಲ. ಈ ರೀತಿಯಾಗಿ ನಾವು ಪ್ರತಿದಿನ ಒಂದು 100 ಸಮಸ್ಯೆಗಳ ಜೊತೆಗೆ ನಾವು ರೈತರ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಆದಾಗ್ಯೂ ಇವ್ಯಾವು ನಮ್ಮ ಸರ್ಕಾರದ ಕಣ್ಣಿಗೆ ಕಾಣ್ತಾ ಇಲ್ಲ ಅಂತಕ್ಕಂಥದ್ದು. ಅದಾದ ನಂತರ ನಮ್ಮ ಮೂಲಭೂತವಾಗಿರ್ತಕ್ಕಂಥ ಸೇವಾ ಸೌಲಭ್ಯಗಳಿದ್ದಾವೆ. ಸೇವಾ ಸೌಲಭ್ಯಗಳಂದರೆ ನಮ್ಮ ಸೇವಾ ಅವಧಿಯಲ್ಲಿ ನಮಗೆ PP ಅಂತ ಇರ್ತದೆ, ನಮಗೆ ಪ್ರೊಫೆಷನಲ್ ಪೀರಿಯಡ್ ಅಂತ ಇರ್ತದೆ. ಪ್ರತಿ 2 ವರ್ಷ ಆದ ನಂತರ ನಾವು ಕಾಯಂ ನೌಕರ ಸದಸ್ಯರಾಗಿ ನಾವು ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ. ಇಂಥ ಒಂದು ಸಣ್ಣ ಪುಟ್ಟದಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಕೂಡ ಮಾಡಲ್ಲ. ಅದಾದ ನಂತರ 10 ವರ್ಷಗಳಾದ ನಂತರ ನಮ್ಮ ಒಂದೇ ಹುದ್ದೆಯಲ್ಲಿ ಇರ್ತಕ್ಕಂಥದ್ದು ಟೈಮ್ ಬಾಂಡ್ ಇರ್ತದೆ. ಆ ಟೈಮ್ ಬಾಂಡ್ ಪ್ರಮೋಷನ್ನು ಬೇಗ ಕೊಡೋದಿಲ್ಲ. ಅದೇ ರೀತಿ ನಾವು 15ರಿಂದ 20 ವರ್ಷಗಳ ಕಾಲ ನಾವು ಒಂದೇ ಹುದ್ದೆಯಲ್ಲಿ ನಾವು ಕಾರ್ಯನಿರ್ವಹಿಸಿದ್ರು ನಮಗೆ ಯಾವುದೇ ರೀತಿ ಪದೋನ್ನತಿ ಇಲ್ಲ. ಈ ಒಂದು ಸಮಸ್ಯೆಗಳಿಂದ ನಾವು ಒಂದೇ ಹುದ್ದೆಯಲ್ಲಿ 20 ವರ್ಷಗಟ್ಟಲೆ, 25 ವರ್ಷಗಟ್ಟಲೆ, ಕೆಲವರು 30 ವರ್ಷಗಟ್ಟಲೆ ಒಂದೇ ಹುದ್ದೆಯನ್ನು ಮಾಡಿರ್ತಕ್ಕಂತಾರೆ. ಅಂಥವರು ನಮ್ಮಲ್ಲಿ ಇದ್ದಾರೆ. ಅವ್ರಿಗಾಗಿ ಪದೋನ್ನತಿಯನ್ನು 10 ವರ್ಷ ಅವಧಿ ಪೂರೈಸಿದ ನಂತರ ಪೂರ್ತಿಯಾಗಿ ಅವರಿಗೆ ಪದೋನ್ನತಿ ನೀಡುವಂಥದ್ದು ನಾವು ಸರ್ಕಾರಕ್ಕೆ ಈ ಮುಖಾಂತರ ಮನವಿ ಮಾಡ್ತೇವೆ. ಅದೇ ರೀತಿಯಾಗಿ ಈ ಗ್ರಾಮ ಆಡಳಿತ ಅಧಿಕಾರಿಗಳು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಇಲ್ಲಿ ನೇಮಕ ಆಗಿರ್ತಾರೆ. ಇಲ್ಲಿಂದ ಅಲ್ಲಿಗೆ ಹೋಗಿರ್ತಾರೆ,
ಬೆಂಗಳೂರಿಗೆ ಹೋಗಿ ನೇಮಕಗೊಂಡಿದ್ದಾರೆ, ದಕ್ಷಿಣ ಕನ್ನಡದಲ್ಲಿ ನೇಮಕಗೊಂಡಿದ್ದಾರೆ, ಅಲ್ಲಿ ಅವ್ರು ಬಂದು ಇಲ್ಲಿ ನೇಮಕಗೊಂಡಿದ್ದಾರೆ. ಈ ರೀತಿಯಾಗಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ತಮ್ಮ ಸ್ವಂತ ಜಿಲ್ಲೆಗಳನ್ನು ಬಿಟ್ಟು ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಾವು ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಅಂಕಗಳನ್ನು ನಾವು ಜ್ಯೇಷ್ಠತೆ ಆಧಾರದ ಮೇಲೆ ನಾವು ನೇಮಕಗೊಂಡಿರ್ತೀವಿ. ಆದರೆ ನಮ್ಮ ಸ್ವಂತ ಜಿಲ್ಲೆಗೆ ಹೋಗಿ ನೌಕರಿ ಮಾಡ್ತಕ್ಕಂಥ ಒಂದು ಕೆಲಸವನ್ನು ನಾವು ಕಾಣದೆ 10-15 ವರ್ಷಗಳಿಂದ ಈ ವರ್ಗಾವಣೆಯಿಂದ ವಂಚಿತರಾಗಿರ್ತಕ್ಕಂಥ ಒಂದು ನೋವನ್ನು ನಾವು ಅನುಭವಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಸರ್ಕಾರಿ ನೌಕರರ ವಿಷಯದಲ್ಲಿ ಪತಿ ಪತ್ನಿಯರು ಇಬ್ಬರೂ ಸರ್ಕಾರಿ ನೌಕರಾಗಿದ್ದರೂ ಕೂಡ ಅವರು ಒಂದೇ ಸ್ಥಳದಲ್ಲಿ ಕುಟುಂಬದಲ್ಲಿ ಸಂತೋಷವಾಗಿದ್ದು ಕೆಲಸವನ್ನು ಮಾಡ್ತಕ್ಕಂಥ ಪತಿ ಪತ್ನಿ ವರ್ಗಾವಣೆ ಆದೇಶ ಕೂಡ ನಮ್ಮಲ್ಲಿ ಆಗ್ತಾ ಇಲ್ಲ. ಆ ಒಂದು ವರ್ಗಾವಣೆಗಳನ್ನು ಮಾಡಬೇಕು, ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಸೂಕ್ತವಾಗಿರ್ತಕ್ಕಂಥ ಆದೇಶಗಳನ್ನು ಮೊನ್ನೆ ಘನ ಸರ್ಕಾರ ಮಾಡಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಈ ಮುಖಾಂತರ ರಾಜ್ಯಾದ್ಯಂತ ಈ ದಿನ ಮುಷ್ಕರವನ್ನು ಕೈಗೊಂಡು ನಾವು ಅವ್ರ ಮೇಲೆ ಒತ್ತಡವನ್ನು ನೀಡ್ತಾ ಇದ್ವಿ. ಅದೇ ರೀತಿಗೆ ರಜಾ ದಿನಗಳಲ್ಲಿ ನಮಗೆ ಕೆಲಸಗಳನ್ನು ಕೇಳ್ತಾ ಇದ್ದಾರೆ. ಯಾವುದಾದ್ರೂ ಒಂದು ಭಾನುವಾರ ಬಂತು ಅಂದ್ರೂ ನಮಗೆ ರಜಾ ದಿನಗಳಲ್ಲಿ ಕೆಲಸಗಳನ್ನು ಆದೇಶಗಳನ್ನು ಹಾಕಿ ಒತ್ತಡ ಮೇಲಿಂದ ಮೇಲೆ ಒತ್ತಡ, ಈ ದಿನವೇ ಮುಗಿಸ್ಬೇಕು, ಸಂಜೆಗೆ ಮುಗಿಸ್ಬೇಕು ಅಂತಕ್ಕಂಥ ಒತ್ತಡಗಳನ್ನು ಇರ್ತಾ ನಮ್ಮ ಮಾನಸಿಕ ಒತ್ತಡವನ್ನು ಮಿತಿಮೀರಿಸಿ ವಿವಿಧ ರೀತಿಯಲ್ಲಿ ನಮ್ಮ ಈಗಾಗಲೇ 3-4 ವರ್ಷಗಳಿಂದ ನಮ್ಮ ರಾಜ್ಯದಲ್ಲಿ ಸರಿಸುಮಾರು ಒಂದು 50 ಜನ ನಾವು ಕೆಲಸದ ಒತ್ತಡದಲ್ಲೇ ನಮ್ಮ ಸಹೋದರರು ಗ್ರಾಮ ಆಡಳಿತಾಧಿಕಾರಿಗಳು ಮರಣ ಹೊಂದಿರ್ತಾರೆ. ಈ ರೀತಿಯಾಗಿರ್ತಕ್ಕಂಥ ಮುಂದಿನ ದಿನಗಳು ಇದೇ ರೀತಿ ಆಗ್ತಾ ಇತ್ತು ಅಂದರೆ ಪ್ರತಿಯೊಬ್ಬರಿಗೂ ಮಾರಣಾಂತಿಕ ಕಾಯಿಲೆಗಳು ಬಂದು ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಸೂಕ್ತ ಜೀವನದ ಭದ್ರತೆ ಇಲ್ಲ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವು ಬದುಕುವಂಥ ದುಸ್ಥಿತಿಗೆ ಬಂದಿದ್ದೀವಿ. ಇವೆಲ್ಲವನ್ನು ಸರಿಪಡಿಸಬೇಕು. ಅದೇ ರೀತಿಯಾಗಿ ನಮ್ಮ ಜೊತೆಯಲ್ಲೇ ನಮ್ಮ ಗ್ರಾಮ ಸಹಾಯಕರು ಕೂಡ ಅವರು ನಮ್ಮ ಜೊತೆಯಲ್ಲೇ ಕೆಲಸ ಮಾಡ್ತಾರೆ, ಅವ್ರಿಗೂ ಕೂಡ ಸೇವಾ ಭದ್ರತೆಯನ್ನು ಒದಗಿಸಬೇಕು ಅಂತಕ್ಕಂಥದ್ದು ಈ ಒಂದು ಸಂದರ್ಭದಲ್ಲಿ ನಾವು ಇವತ್ತಿನ ದಿನ ತಾಲೂಕು ಮಟ್ಟದಲ್ಲಿ ಈ ಮುಷ್ಕರವನ್ನು ಕೈಗೊಂಡು ಇವತ್ತಿನ ದಿನ ತಾಲೂಕು ಮಟ್ಟದಲ್ಲಿ ಈ ಮುಷ್ಕರವನ್ನು ಮಾಡಿ ಮುಂದಿನ ದಿನಗಳಲ್ಲಿ ನಾಳೆ ನಾವು ಜಿಲ್ಲಾಧಿಕಾರಿಗಳ ಸಭಾಂಗಣದ ಮುಂದೆ ಅಲ್ಲಿ ನಾವು ನಮ್ಮ ಎಲ್ಲ ಜಿಲ್ಲೆಯ 8 ತಾಲೂಕುಗಳ ತಾಲೂಕಾಧ್ಯಕ್ಷರೊಂದಿಗೆ ನಮ್ಮೆಲ್ಲ ಸರ್ವ ಗ್ರಾಮ ಆಡಳಿತಾಧಿಕಾರಿಗಳು ಸೇರಿ ನಾವು ಮುಂದಿನ ದಿನ ನಾಳೆ ದಿನ ಅಲ್ಲಿ ಮುಷ್ಕರವನ್ನು ಕೈಗೊಳ್ತೀವಿ. ನಾವೆಲ್ಲಿವರೆಗೂ ನಮ್ಮ ಬೇಡಿಕೆಗಳು ಸ್ಪಂದಿಸದೇ ಇದ್ದಲ್ಲಿ ಅಲ್ಲಿವರೆಗೂ ಈ ಅನಿರ್ದಿಷ್ಟಾವಧಿ ಮುಷ್ಕರ ಮುಂದುವರಿ